ಯಾರು ನೀನು ಅಂತ ಏನು ಕೇಳ್ತೀಯೋ, ನಿನ್ನ ಅಣ್ಣನಾದ ದುಂದುಕಾರಿ ಬಂದಿದ್ದೇನಪ್ಪ ಅಂತಂದು. ನನ್ನ ಪಾಪ ಎಷ್ಟಿದೆ ಅಂದರೆ ನೀನು ಗಯಾಶ್ರಾದ್ದ ಮಾಡಿದ್ರೂ ಪರಿಹಾರ ಆಗ್ತಾ ಇಲ್ಲ ಅಂತ. ನನಗೆ ಈ ಪಿಶಾಚಿ ಜನ್ಮ ಹೋಗೋ ತನಕ ನಿನ್ನ ಮನೆ ಬಾಗಿಲಲ್ಲಿ ಬಿದ್ದಿರ್ತೀನಿ ಅಂತ. ಮನೆ ಬಾಗಿಲಲ್ಲಿ ಪಿಶಾಚಿ ಇದೆ ಅಂದರೆ ನಾವು ಹೆಂಗ್ರಿ ಓಡಾಡೋದು? ಪಿಶಾಚಿಗಳಿಗೆ ನದಿ ಜಲದ ಸ್ಪರ್ಶ ಇಲ್ಲ, ಭೂಸ್ಪರ್ಶ ಇಲ್ಲ. ಪ್ರವಚನ ಜನ ಬರೋಲ್ಲ, ಪವಾಡ ಮಂದಿ ಬರ್ತಾರಂತೆ. ಇದೇ ಕಲಿಯುಗದ ಧರ್ಮ. ಸಂತಾನ ಸ್ಥಗಿತ ಆಗಿದೆ ಅಂತಂದರೆ ಪಿತೃಶಾಪ. ಅಲ್ಲಿ ಹೋಗಿ ಶ್ರಾದ್ದ ಮಾಡ್ಕೊಂಡು ಬಂದ್ಬಿಟ್ಟ ಯಾರು? ತಮ್ಮ. ಅನೇಕ ದಿವಸಗಳು ಕಳೀತು. ಕಳೆದ್ರೆ ಮಧ್ಯರಾತ್ರಿ ಸಮಯಕ್ಕೆ ಆ ಗೋಕರ್ಣನ ಮನೆಯ ಬಾಗಿಲನ್ನು ಯಾರು ತೊಟ್ಟೋರು. ಮಧ್ಯರಾತ್ರಿ ಬಾಗಿಲು ತಟ್ಟಿದ್ರೆ ಯಾರು ತೆಗಿಲಿಕ್ಕಾಗ್ತದೆ? ತೆಗಿಲಿಲ್ಲ. ಒಂದು ದಿವಸ ಆಯಿತು, ಒಂದು ಪಕ್ಷ ಆಯಿತು, ಒಂದು ಮಾಸ ಕಳೆದೋಯ್ತು. ಪ್ರತಿನಿತ್ಯವೂ ಕೂಡ ಅದೇ ಕ್ರಮ. ಮಧ್ಯರಾತ್ರಿ ಬರೋದು, ಯಾರೋ ಬಾಗಿಲನ್ನು ತೊಟ್ಟೋದು. ಒಂದು ದಿವಸ ಧೈರ್ಯ ಮಾಡಿ ಬಾಗಿಲನ್ನು ತೆಗೆದ್ನಂತೆ. ತೆಗೆದ್ರೆ ಒಂದು ಆನೆ ನಿಂತುಬಿಟ್ಟಿತ್ತು. ಎಲ್ಲ ಆನೆ ಯಾಕೆ ನಿಂತಿದೆ ಅಂತ ಕಣ್ಣು ಉಜ್ಕೊಂಡ. ಯಾಕೆ ನಿದ್ದೆ ಮಂಪ್ರು, ಏನು ಕಾಣಿಸ್ತಿದ್ಯೋ ಏನೋ ಅಂತ ಕಣ್ಣು ಉಜ್ಕೊಂಡು ನೋಡ್ದ. ಜಿಂಕೆ ಆಗೋಯ್ತು. ಎಲ್ಲ ಹಿಂಗ್ಯಾಕೆ ಆಯಿತು ಅಂತ ದಿಟ್ಟಿಸ್ ನೋಡೋ ಅಷ್ಟೊತ್ತಿಗೆ ಒಂಟೆ ಆಗೋಯ್ತು. ಒಂದೊಂದು ರೂಪವನ್ನು ಧಾರಣೆ ಮಾಡ್ತಾ ಇದೆ ಅದು. ಆಗ ಗೋಕರ್ಣ ಕೇಳಿದ, ಯಾರು ನೀನು ಅಂತಂದ. ಯಾರು ನೀನು ಅಂತ ಏನು ಕೇಳ್ತೀಯೋ, ನಿನ್ನ ಅಣ್ಣನಾದ ದುಂದುಕಾರಿ ಬಂದಿದ್ದೇನಪ್ಪ ಅಂತಂದ್ಬಿಟ್ಟ. ಆಗ ತಮ್ಮ ಗೋಕರ್ಣ ಅಂದ, ಅಲ್ಲ ನಿನಗಿನ್ನೂ ಪಿಶಾಚಿ ಜನ್ಮದಿಂದ ಮುಕ್ತಿ ಸಿಕ್ಕಿಲ್ವಾ ಅಂತಂದ. ಕಾರಣ ಗಯಾಶ್ರಾದ್ದ ಮಾಡಿದ್ದೇನೆ, ಆದರೂ ಸಿಗಲಿಲ್ವ್ಯಾ? ಸಿಕ್ಕಿದ್ರೆ ನಾನು ಯಾಕೆ ಬರ್ತಿದ್ನೋ? ನನ್ನ ಪಾಪ ಎಷ್ಟಿದೆ ಅಂದರೆ ನೀನು ಗಯಾಶ್ರಾದ್ದ ಮಾಡಿದ್ರೂ ಪರಿಹಾರ ಆಗ್ತಾ ಇಲ್ಲ ಅಂತ. ಆಗ ಗೋಕರ್ಣ ಕೇಳ್ದ, ನಾ ಏನು ಮಾಡಲು ಅದಕ್ಕೆ ಅಂತಂದರೆ, ಆಗ ದುಂದುಕಾರಿ ಅಂದ, ನೀ ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲಪ್ಪ. ನನಗೆ ಈ ಪಿಶಾಚಿ ಜನ್ಮ ಹೋಗೋ ತನಕ ನಿನ್ನ ಮನೆ ಬಾಗಿಲಲ್ಲಿ ಬಿದ್ದಿರ್ತೀನಿ ಅಂತಂದ್ಬಿಟ್ಟು. ಮನೆ ಬಾಗಿಲಲ್ಲಿ ಪಿಶಾಚಿ ಇದೆ ಅಂದರೆ ನಾವು ಹೆಂಗ್ರಿ ಓಡಾಡೋದು? ಹೌದೋ ಇಲ್ವೋ? ನೋಡ್ರಿ, ಹಿಂಗಾಗೋಯ್ತು ಕಥಾ. ಗೋಕರ್ಣ ಭಾರೀ ಆಲೋಚನೆ ಮಾಡ್ತಾ ಇದ್ದಾನೆ. ಮಾರನೇ ದಿವಸ ಸಮುದ್ರ ತೀರಕ್ಕೆ ಹೋದ. ಗಾಯತ್ರಿ ಜಪವನ್ನು ಮಾಡಿದ. ವೇದಮಾತಾ ಗಾಯತ್ರಿ. ಗಾಯತ್ರಿ ಜಪವನ್ನು ಮಾಡಿದಾಗ ಅಶರೀರವಾಣಿ ಆಯಿತು. ಹೇ ಬ್ರಾಹ್ಮಣೋತ್ತಮ, ನಿನ್ನ ಅಣ್ಣನಾದ ದುಂದುಕಾರಿಗೆ ಪಿಶಾಚಿ ಜನ್ಮದಿಂದ ಮುಕ್ತಿ ಹೊಂದಬೇಕಾದರೆ ಭಾಗವತವನ್ನು ನೀನೇ ಸ್ವಯಂ 7 ದಿವಸಗಳ ಕಾಲ ಪಾರಾಯಣ ಮಾಡು ಅಂತ, ಅಂದರೆ ಪ್ರವಚನ ಮಾಡು ಅಂತ. ಅವನೇ ಸ್ವಯಂ ಪಂಡಿತ ಇದ್ದ ಗೋಕರ್ಣ. ಅದರ ಮಾರನೇ ದಿವಸದಿಂದ ಸಂಕಲ್ಪ ಮಾಡಿದ. ಅಖಂಡ ಭಾಗವತ ಸಪ್ತಾಹ ಕ್ರಮದಲ್ಲಿ ಇಡೀ ಭಾಗವತದ ಚರಿತ್ರೆಯಲ್ಲೇ 2ನೇ ಬಾರಿ ನಡೆದಂತಹ ಭಾಗವತ ಸಪ್ತಾಹವೇ ಆ ಗೋಕರ್ಣ ಮಾಡಿತ್ತು. ಮೊದಲನೇ ದಿವಸ ಒಂದು 100 ಮಂದಿ ಸೇರಿದ್ರು ಉಪನ್ಯಾಸಕ್ಕೆ. ಅಲ್ಲೊಂದು ಬಿದಿರಿನ ಕೋಲಿತ್ತು. ಆ ಕೋಲಿನಲ್ಲಿ ಆ ಪ್ರೇತ ಹೋಗಿ ಕೂತ್ಕೊಂಡ್ಬಿಡ್ತು. ಯಾಕೆ? ಪ್ರೇತಕ್ಕೆ ತನ್ನದೇ ಆದ ದೇಹ ಇಲ್ಲ, ಅದಕ್ಕೊಂದು ಅಧಿಷ್ಠಾನ ಬೇಕು. ನೋಡಿ, ಆತ್ಮಹತ್ಯೆ ಮಾಡ್ಕೊಂಬಿಡುವುದು ದೊಡ್ಡದಲ್ಲ. ಅದಾದಮೇಲೆ ಇಂತಹ ಪ್ರೇತತ್ವಾದಿಗಳು ಬರುತ್ತೆ, ಬಹಳ ದುಃಖ. ಅದನ್ನೆಲ್ಲ ಗರುಡ ಪುರಾಣದಲ್ಲಿ ಉಲ್ಲೇಖ ಮಾಡ್ತಾರೆ. ಸರ್ವಥಾ ತತ್ಕಾರ್ಯಾದಿಗಳನ್ನು ಮಾಡ್ಕೋಬಾರ್ದು. ಬಬ್ಬುರುವಾಹನ ಪ್ರೇತ ಸಂಸ್ಕಾರ ಅಂತ ಗರುಡ ಪುರಾಣದ 7ನೇ ಅಧ್ಯಾಯದಲ್ಲಿ ಸ್ವಯಂ ಆ ಪ್ರೇತ ತನ್ನ ದುಃಖವನ್ನು ರಾಜನಾದ ಬಬ್ಬುರುವಾಹನ ಅವನಿಗೆ ತಾನು ತಿಳಿಸುತ್ತೆ. ರಾಜನ್, ನೀ ಏನು ಬಂದಿಯಪ್ಪ? ಬಂದು ಅಲ್ಲಿ ಆ ನದಿ ನೀರನ್ನು ಕುಡಿದಿಯಲ್ಲ, 1000 ವರ್ಷದಿಂದ ಇದೇ ನದಿ ತೀರದಲ್ಲಿದ್ದೇನೆ, ಇದುವರೆಗೂ ಆಯಿತು, ಆ ನದಿಯನ್ನು ಸ್ಪರ್ಶ ಮಾಡೋಕ್ಕಾಗಿಲ್ಲ. ಪಿಶಾಚಿಗಳಿಗೆ ನದಿ ಜಲದ ಸ್ಪರ್ಶ ಇಲ್ಲ, ಭೂಸ್ಪರ್ಶ ಇಲ್ಲ. ಇಷ್ಟು ತಿಳಿಸಿದೆ, ಇಷ್ಟು ಹೇಳಿದೆ. ಆದ್ದರಿಂದ ಪಿಶಾಚಿ ಆತ್ಮಹತ್ಯಾದಿಗಳನ್ನು ಮಾಡ್ಕೋಬಾರ್ದು ಅಂತ ಭಾಗವತ ಧರ್ಮ ತಿಳಿಸಿದೆ ನಮಗೆ. ಈಸಬೇಕು, ಇದ್ದು ಜಯಿಸಬೇಕು. ಏತದಂಶವನ್ನು ಹೇಳ್ತಾ
ಆ ಕಾಲಕ್ಕೆ ಆ ಪ್ರೇತ ಒಂದು ಬಿದಿರಿನ ಕೋಲಲ್ಲಿ ಕೂತ್ಕೊಂಡ್ಬಿಡ್ತು. ಮೊದಲನೇ ದಿವಸದ ಅಖಂಡ ಭಾಗವತ ಬೆಳಗ್ಗೆ ಪ್ರಾರಂಭ ಆದರೆ ರಾತ್ರಿ ಕಾಲದ ತನಕ ಆ ಉಪನ್ಯಾಸವನ್ನು ಮಾಡ್ತಾ ನಮಸ್ಸನಾತನಾಯ ಅಂತ ಹೇಳಿ ಘಂಟಾನಾದವನ್ನು ಮಾಡಿದ್ರೆ ಆ ಬಿದಿರಿನ ಕೋಲಲ್ಲಿದ್ದಂತಹ ಒಂದು ಗೇಣು, ಒಂದು ಗಂಟೇನಿತ್ತು, ಛಟ್ ಅಂತ ಹೊಡ್ಕೊಂಡ್ಬಿಡ್ತು. ಎಲ್ಲರೂ ನೋಡಿದ್ರು ಅದನ್ನು. ನೋಡ್ರಿ, ಅದು ಉಪನ್ಯಾಸ ಮುಗಿಯೋಷ್ಟೊತ್ತಿಗೂ ಆ ಬಿದಿರಿನ ಕೋಲು ಹೊಡ್ಕೊಳ್ಳೋಕ್ಕೂ ಒಂದೇ ಸಮಯ ಆಯಿತು. ಕೆಲವೊಬ್ರು ಅಂದರು ಕಾಕತಾಳೀಯ ಅಂದ್ಬಿಟ್ಟು, ಏನೋ ರೀ ಬೇಸಿಗೆ ಕಾಲ ಅಲ್ವಾ, ಇರತ್ತೆ, ಇವೆಲ್ಲ ಆಗ್ತಾರತ್ತಪ್ಪ ಅಂತಂದು ಮಾತಿನ ಮಾತು ಹರಡ್ಬಿಡ್ತು. ನೋಡ್ರಿ, ಆ ಕಾಲಕ್ಕೆ ವಾಟ್ಸಾಪ್ ಇಲ್ಲ, ಏನಿಲ್ಲ, ಆದರೂ ಹರಡುತ್ತಂತ. ಅದು ಹೇಗೆ ಹರಡುತ್ತೋ ಗೊತ್ತಿಲ್ಲ, ಹರಡ್ತು. 2ನೇ ದಿವಸ 300 ಜನ ಆಗೋದ್ರಂತೆ. ಭಾಗವತ ಕೇಳಕ್ಕಲ್ಲ, ಅದೇನೋ ಒಡ್ಕೊಳ್ಳುತ್ತಂತೆ, ನೋಡೋಣ ಅಂತ ಬಂದ್ಬಿಟ್ರಂತೆ. ಇದೇ ಲೋಕದ ಕ್ರಮ. ಪ್ರವಚನ ಜನ ಬರೋಲ್ಲ, ಪವಾಡ ಮಂದಿ ಬರ್ತಾರಂತೆ. ಇದೇ ಕಲಿಯುಗದ ಧರ್ಮ. 300 ಜನ ಆದರು. 2ನೇ ದಿವಸದ ಉಪನ್ಯಾಸ ಪ್ರಾರಂಭ ಆಯಿತು. ಅದು ಮುಗಿಯೋ ಸಮಯ ಬಂತು. ರಾತ್ರಿ ಕಾಲ ಇನ್ನೇನು ಮಂಗಳಾರತಿ ಮಾಡಬೇಕು, ಠಣ ಅಂತ ಘಂಟಾನಾದ ಮಾಡ್ತಾರೆ. ಅಲ್ಲಿ ಛಟ್ ಅಂದ್ಬಿಡ್ತು. ಓಹೋ, ಇದು ಕಾಕತಾಳೀಯ ಅಲ್ಲ, ಇಲ್ಲೇನೋ ಮಹಿಮಾ ಇದೆ ಅಂತಂದರೆ 3ನೇ ದಿವಸಕ್ಕೆ 1000 ಮಂದಿ ಸೇರಿಬಿಟ್ರಂತೆ. ನೋಡ್ರಿ, ಎಲ್ಲ ಅದನ್ನು ನೋಡಬೇಕು. ಅದರಿಂದ 3, 4, 5, 6, 7ನೇ ದಿವಸ ಶ್ರೀಮದ್ ಭಾಗವತ ಗ್ರಂಥವನ್ನು ಆ ಒಂದು ಪಿಶಾಚಿ ಬಿದಿರಿನ ಕೋಲಲ್ಲಿ ತಾನು ಕೂತು ಅದರಿಂದ ತಾನು ಶ್ರವಣ ಮಾಡ್ತಾ ಆ 7ನೇ ಗಂಟನ್ನು ಒಡ್ಕೊಂಡು ತಾನು ಅಲ್ಲಿಂದ ಹೊರಟುಬಿಡ್ತು. ಅಂದರೆ ಇದರ ತಾತ್ಪರ್ಯ ಪ್ರೇತತ್ವಾದಿಗಳ ನಿವೃತ್ತಿ ಆಗುತ್ತೆ. ಯಾವುದರಿಂದ? ಭಾಗವತ ಗ್ರಂಥದಿಂದ. ಯಾರು 7 ದಿವಸದ ಭಾಗವತವನ್ನು ಶ್ರವಣ ಮಾಡ್ತಾರೋ, ನಮ್ಮ ಪಿತೃಗಳಿಗೆ ಅಕಸ್ಮಾತಾಗಿ ಏನಾದರೂ ಇನ್ನು ಪ್ರೇತತ್ವಾದಿಗಳು ಇದ್ದರೆ ಅದು ಹೇಗೆ ಗೊತ್ತಾಗುತ್ತೆ ಅಂತಂದರೆ 3 ಪ್ರಕಾರದಲ್ಲಿ ಸೂಚನೆ ಕೊಡುತ್ತಂತೆ. ವ್ಯಾಧಿ ರೂಪೇಣ ಬಾಧತೆ, ನಮಗೆ ರೋಗಗಳು ಕಾಡ್ತಾ ಇರುತ್ತಂತೆ. ವೈದ್ಯರ ಹತ್ರ ಹೋದರೆ ರಿಪೋರ್ಟ್ ನಾರ್ಮಲ್ ಬರ್ತಾ ಇರುತ್ತೆ, ರೋಗ ದೇಹದಲ್ಲಿ ಅಬ್ನಾರ್ಮಲ್ ಆಗೇ ಇರುತ್ತೆ. ಹೀಗೆ ಯಾಕೆ ಅಂದರೆ ಪಿತೃಶಾಪ. ಸಂತಾನ ಇರೋಲ್ಲ, ಸಂತಾನ ಸ್ಥಗಿತ ಆಗಿದೆ ಅಂತಂದರೆ ಪಿತೃಶಾಪ. ಇನ್ನು 3ನೇದು ಯಾವುದು? ಬೇಕಾಷ್ಟು ಹಣ ಬರುತ್ತೆ, ಕೈಯಲ್ಲಿ ದುಡ್ಡೇ ನಿಲ್ಲೋಲ್ಲ, ದಾರಿದ್ರ್ಯತನ. ಇದು ಪಿತೃಶಾಪ. ಈ 3 ದೋಷ ಇದೆ ಅಂತಂದರೆ ಇದಕ್ಕೆ ಪಿತೃಗಳು ಇನ್ನೂ ತೃಪ್ತರಾಗಿಲ್ಲ. ಹಾಗಾದರೆ ಆ ಪಿತೃಗಳು ತೃಪ್ತಿಯಾಗಬೇಕಾದರೆ ನಾವು ನೀವು ಏನು ಮಾಡಬೇಕು? ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾ. ಶ್ರೀಮದ್ ಭಾಗವತ ಗ್ರಂಥವನ್ನು ಯಾರು 7 ದಿವಸಗಳ ಕಾಲದಲ್ಲಿ ಶ್ರವಣ ಮಾಡ್ತಾರೆ, ಒಂದು ಪ್ರೇತತ್ವವೇ ನಿವೃತ್ತಿಯಾಗಿದೆ ಅಂತಂದರೆ ಇನ್ನು ಪರಮಾತ್ಮ ನಮಗೆ ಅನುಗ್ರಹ ಮಾಡ್ತಾನೋ ಇಲ್ಲವೋ. ಆದ್ದರಿಂದ ಇಂತಹ ಭಾಗವತ ಗ್ರಂಥಕ್ಕೆ ಅಧಿಕಾರಿಗಳು ಯಾರು ಅಂತಂದರೆ ನಿರ್ಮತ್ಸರಾಣಾಂ ಸತಾಂ. ಇದನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಏತತ್ಕಾಲಕ್ಕೆ ಮೊದಲನೇ ಬಾರಿಗೆ ಭಾಗವತ ಗ್ರಂಥ ಅದು ಪ್ರಾರಂಭ ಆದದ್ದು ಯಾವ ಕ್ರಮದಲ್ಲಿ ಅಂತಂದರೆ ಅದನ್ನು ತಿಳಿಸ್ತಾರೆ. ಪರೀಕ್ಷಿತ್ ಮಹಾರಾಜರಿಗೆ ಶುಕಾಚಾರ್ಯರು ಭಾಗವತ ಗ್ರಂಥವನ್ನು ಉಪದೇಶ ಮಾಡಿದ್ದಾರೆ. ಇದೇ ಒಂದು ದೊಡ್ಡ ಕಥಾ.